ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಒಂದು ದಾಳಿ ಪಹಲ್ಗಾಮ್ನಲ್ಲಿ ಆದ ನಂತರದಲ್ಲಿ ಇದು ಒಂದು ಟೆರರಿಸ್ಟ್ ಅಟ್ಯಾಕ್ ಎನ್ನುವುದು ಒಂದು ಭಾಗ. ಇದರಾಚೆಗೆ ದೇಶದಲ್ಲಿ ರಾಜಕೀಯ ಪಕ್ಷಗಳ ನಡುವೆ ಧರ್ಮಾಧಾರಿತವಾಗಿ ಚರ್ಚೆ ಜೋರಾಗ್ತಾ ಇದೆ. ಇಲ್ಲ, ಧರ್ಮ ನೋಡೇ ಹೊಡೆದಿದ್ದವರು. ಒಂದು ದೇಶದಲ್ಲಿ ಒಂದು ಟೆರರಿಸ್ಟ್ ಅಟ್ಯಾಕ್ ಆದಾಗ ಇದು ಧರ್ಮದ ಮೇಲಿನ ದಾಳಿ ಅಂತ ನಾವು ಪರಿಗಣಿಸಬೇಕಾಗುತ್ತಾ ಅಥವಾ ದೇಶದ ಮೇಲಾದಂಥ ದಾಳಿಯಿಂದ ನಾವು ಪರಿಗಣಿಸಬೇಕಾಗುತ್ತಾ? ಪುಲ್ವಾಮಾ ಅಟ್ಯಾಕ್ ಆಯಿತು. ಪುಲ್ವಾಮಾ ಅಟ್ಯಾಕ್ ಕೂಡ ಟೆರರಿಸ್ಟ್ ಅಟ್ಯಾಕೆ. ಅವತ್ತಿಗೆ ನಾವು ಧರ್ಮದ ಬಗ್ಗೆ ಮಾತಾಡಿದ್ವಾ? ಇಲ್ಲ, ನಮ್ಮ ಸೈನ್ಯದ ಮೇಲೆ ದಾಳಿ ಮಾಡಿದ್ದಾರೆ, ನಾವು ಇದಕ್ಕೆ ಪ್ರತ್ಯುತ್ತರವನ್ನು ಕೊಡಬೇಕು. ಇವತ್ತು ಬಂದಾಗ ಇಲ್ಲ, ಧರ್ಮವನ್ನು ಕೇಳಿದ್ರು, ಯಾರು ನಿಮ್ಮ ಜಾತಿ ಯಾವುದು ಅಂತ ಕೇಳಲಿಲ್ಲ, ಜಾತಿ ಅಂತ ಹೊಡೆದಾಡ್ತಾ ಇದ್ದೀರಿ, ಯಾರು ಅದನ್ನು ಕೇಳಿಲ್ಲ ಅಂತ ಬಂದಾಗ ಇದರಲ್ಲಿಯೂ ಕೂಡ ಧರ್ಮ ರಾಜಕೀಯ ಇದೆಯಾ? ರಾಜಕೀಯ ಧರ್ಮ ಅಥವಾ ರಾಜಧರ್ಮ ಏನು ಹೇಳುತ್ತೆ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ರಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಶ್ರೀಧರ್ ಜಾಧವ್ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ಶ್ರೀಧರ್ ಜಾಧವ್. ಅಶೋಕ್ ಗೌಡ್ರಿದ್ದಾರೆ, ಬಿಜೆಪಿಯ ವಕ್ತಾರರು. ಸ್ವಾಗತ ಅಶೋಕ್ ಗೌಡ್ರೆ ನಿಮಗೆ. ಅಶೋಕ್ ಗೌಡ್ರೆ, ಇಲ್ಲಿ ಒಂದು ಟೆರರಿಸ್ಟ್ ಅಟ್ಯಾಕನ್ನು ಈ ದೇಶದಲ್ಲಿ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಯೂಸ್ ಮಾಡ್ಕೊಳ್ತಾ ಇದೆಯಾ ಅಂತ ನೋಡಿ. ಇಲ್ಲಿ ನಮ್ಮ ಒಂದು ಭಾರತೀಯ ಜನತಾ ಪಾರ್ಟಿಯ ಸ್ಟ್ಯಾಂಡ್ ನೀವು ಕೇಳೋದಾದರೆ, ನಾವಿಲ್ಲಿ ಯಾವುದೇ ರೀತಿ ಧರ್ಮನ ಹುಡ್ಕಕ್ಕೆ ಹೋಗಲಿಲ್ಲ. ಓಕೆ. ಅದ್ರ ಏನಂದರೆ, ಯಾರು ಬಂದು ಟೆರರಿಸ್ಟ್ಗಳು ಅಟ್ಯಾಕ್ ಮಾಡ್ತಾರೆ, ಆ ಸಣ್ಣ ಮಕ್ಕಳು ಅಲ್ಲೇ ಇದ್ದರು, 26 ಜನ ಸತ್ತೋದ್ರು, ಪ್ಲಸ್ 4 ಜನ ಸಿಬ್ಬಂದಿ ಬೇರೆಯವರು ಸತ್ತೋಗಿದ್ದಾರೆ. ಇವರಲ್ಲಿ ಏನಾಗಿದೆ ಅಂದರೆ, ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಮಹಿಳೆಯೂ ಸಹ ತಾವು ನೋಡ್ತಾ ಇದ್ದೀರಾ, ಇವತ್ತಿನ ವಿಡಿಯೋ ಇದು. ಅವತ್ತು ಎಪಿಸೋಡ್ ನಡೆದಿದ್ದ ದಿವಸನೇ ಆ ಮಹಿಳೆ ಬಂದು ಹೇಳ್ತಿದ್ದಾರೆ, ಆಪ್ ಕಹಾಸೆ ಹೇ ಅಂತಲೂ ಕೇಳಿದ, ಏನೂ ಕೇಳಿಲ್ಲ. ಹಿಂದೂನು ಅಂತ ಕೇಳ್ತಾರೆ, ಹಿಂದೂ ಅಂತ ಹೇಳಿದ ಕೂಡಲೇ ಹೊಡೆದಾಕ್ಬಿಡ್ತಾರೆ. ಆ ಮಹಿಳೆ ಹೇಳಿದ್ದು. ಆಮೇಲೆ ಆ ಒಂದು 10 ವರ್ಷದ ಮಗು ಗುಜರಾತ್ನಲ್ಲಿ ಹೇಳ್ತಾ ಇದೆ ಸ್ಪಷ್ಟವಾಗಿ, ಎಲ್ಲಿ ಏನು ಅಂತ ಕೇಳಲಿಲ್ಲ, ಧರ್ಮ ಅಂತ ಕೇಳಿದ್ರು. ಆವಾಗ ಪ್ಯಾಂಟ್ ಬಿಚ್ಚಕ್ಕೆ ಹೇಳಿದ್ರು, ಪ್ಯಾಂಟ್ ಬಿಚ್ಚಿ ಹೊಡೆದಿದ್ದಂತ ಹೇಳ್ತಾರೆ. ಈಗ ತೀರ್ಕೊಂಡಿರ್ತಕ್ಕಂತಹ ಅವರ ಹೆಂಡತಿದಿರೋ ವಿಧವೆಯರು ಅಥವಾ ಮಕ್ಕಳು ಹೇಳ್ತಿರ್ತಕ್ಕಂತಹದ್ದು ಸ್ಪಷ್ಟವಾಗಿದೆ. ಯಾರನ್ನ ಟಾರ್ಗೆಟ್ ಮಾಡಿದ್ದಾರೆ, 26 ಜನದಲ್ಲಿ 2 ಕ್ರಿಶ್ಚಿಯನ್ಸ್ ಇದ್ದಾರೆ, ಇನ್ನು 24 ಜನ 23 ಜನ ಹಿಂದೂಸ್ ಇದ್ದಾರೆ. ಮಿಕ್ಕಿದವರು ಪಾಪ ಅಲ್ಲಿ ಸಪೋರ್ಟ್ ಮಾಡೋಕ್ಕೆ ಬಂದವರು ಇದ್ದರು, ಅವರು ಮುಸಲ್ಮಾನರು ಇದ್ದರೆ ಅವರು ಸಪೋರ್ಟ್ ಮಾಡಿದ್ದಾರೆ. ಅಲ್ಲಿ ಏನಾಗಿದೆ, ಈ ಪಾಕಿಸ್ತಾನ ಅಂತಕ್ಕಂಥದ್ದು ನಮ್ಮ ವಿಶ್ಲೇಷಣೆ ಏನು ಅಂತ ಹೇಳಿದ್ರೆ, ಒಂದು ವಕ್ಫ್ನ ಬಿಲ್ ತಂತಿದ್ವಿ ಭಾರತದಲ್ಲಿ, ಇಡೀ ಎಲ್ಲರೂ ಸಮುದಾಯದವರು ಒಪ್ಕೊಂಡಿದ್ರು. ಯಾರು ಒಂದಷ್ಟು ಜಮಾತ್ಸು ಮತ್ತು ಬ್ರೈನ್ ವಾಶ್ಡ್ ಒಂದಷ್ಟು ಜನ ಅಲ್ಲಲ್ಲಿ ಗಲಾಟೆ ಮಾಡ್ತಿದ್ರು, ಎಸ್ಪೆಷಲಿ ವೆಸ್ಟ್ ಬೆಂಗಾಲಲ್ಲಿ ಮತ್ತು ಯು ಪಿನಲ್ಲಿ. ಒಂದು ವಿಚಾರ ಏನು ಅಂತಂದರೆ, ಈ ಅಕಸ್ಮಾತ್ ಏನಾದರೂ ಈ ರೀತಿಯ ಒಂದು ಮೆಸೇಜ್ನ ಕಳಿಸಿದ ಕೂಡಲೇ ಭಾರತದಲ್ಲಿ ಇಂಟರ್ನಲ್ ಫೈಟ್ ಸ್ಟಾರ್ಟ್ ಆದರೆ, ಆ ಇಂಟರ್ನಲ್ ಫೈಟಿಂದ ಭಾರತಕ್ಕೆ ನಷ್ಟ ಆಗಬಹುದು ಅಂತೇಳಿ, ಮತ್ತು FDI ಇರ್ಬೋದು, ಟೂರಿಸಮ್ನ ತುಂಬ ಜನ ಕಾಶ್ಮೀರಿ ಸೇನಿದ್ರು ಭಾರತ ಎಕಾನಮಿ ಜೊತೆ ಜೋಡಿಸಿ. ರೆಸ್ಪಾನ್ಸಿಬಿಲಿಟಿ ಯಾರು ಅಶೋಕ್ ಗೌಡ್ರೆ? ಇಲ್ಲ, ಬರ್ತಾ ಇದ್ದೀನಿ. ಸುತ್ತಿ ಬಳಸಿ ವಕ್ಫ್ ಆಯಿತು, ಜಾತಿ ಆಯಿತು, ಸರ್ವೆ ನಡೀತಿತ್ತು, ಅಟ್ಯಾಕ್ ಆಯಿತು, ಪುಲ್ವಾಮಾದ ಒಂದಷ್ಟು ಕಥೆಗಳು ಹೇಳಿದ್ರಿ, ಈಗ ಒಂದಷ್ಟು ಕಥೆಗಳು. ನಾನು ಕೇಳೋ ಸ್ಟ್ರೈಟ್ ಅವೇ ಕ್ವಶನ್, ಜಾತಿ ಆದ್ರೂ ನೋಡಿ, ಪ್ಯಾಂಟ್ ಬಿಚ್ ಆದ್ರೂ ನೋಡ್ಲಿ, ಇದರ ರೆಸ್ಪಾನ್ಸಿಬಿಲಿಟಿ ಯಾರು? ಇದೆಲ್ಲ ನೋಡೋವರೆಗೂ ಯಾರು ಏನು ಮಾಡಬೇಕಾಗಿತ್ತು ಅಂತ ನನ್ನ ಪಾಯಿಂಟ್, ಫಸ್ಟ್ ಪಾಯಿಂಟ್. ನೋಡಿ, ಅದು ನೀವು ಅಲ್ಲಿವರೆಗೂ ಹೋಗ್ತೀರಾ. ಏನಾಗಿದೆ, ಈ ಕ್ರಿಮಿಗಳು ಯಾರಿರ್ತಾರೆ, ಉಗ್ರಗಾಮಿಗಳ ಕ್ರಿಮಿಗಳು, ಆ ಉಗ್ರಗಾಮಿ ಕ್ರಿಮಿಗಳಿಗೆ ಎಲ್ಲೋ ಒಂದು ಕಡೆ ಈ ರೀತಿಯ ವಿಚಾರಗಳನ್ನು ಹುಟ್ಟಾಕಬೇಕು ಅಂತ ಇರುತ್ತೆ. ಭಾರತದ ಸರ್ಕಾರ ಏನಿದೆ, ರೆಸ್ಪಾನ್ಸಿಬಲ್ ಆಗಿ ನಾವು ಇಲ್ಲಿನ ಮುಸಲ್ಮಾನರು ಇರಲಿ ಅಥವಾ ಯಾರೇ ಮುಸಲ್ಮಾನರು ಇರಲಿ, ನಾವು ಎಲ್ಲರನ್ನೂ ದೂಷಣೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ಯಾರೋ ಒಂದಷ್ಟು ಜನ ಬೆರಳೆಣಿಕೆಯಷ್ಟು ಜನ ಮಾಡ್ತಕ್ಕಂತಹ ದುಷ್ಕೃತ್ಯಗಳಿಂದ ಇಡೀ ಸಮುದಾಯನ ಬ್ಲೇಮ್ ಮಾಡ್ತಕ್ಕಂಥದ್ದು ತಪ್ಪು. ಅದು BJPಯ ಅಭಿಪ್ರಾಯ ಸಹ. ಜೊತೆಗೆ ಅತ್ಯಂತ ಪ್ರಮುಖವಾದದ್ದು ಇವತ್ತಿನ ಕಾಂಗ್ರೆಸ್ನ ನಾಯಕರುಗಳ ನಿಲುವುಗಳು, ಎಸ್ಪೆಷಲಿ RB ತಿಮ್ಮಾಪುರ್ ನಿಲುವು. RB ತಿಮ್ಮಾಪುರ್ಗೆ ಅಕಸ್ಮಾತ್ ಏನಾದರೂ ಅದೇ ಪರಿಸ್ಥಿತಿಯಲ್ಲಿ RB ತಿಮ್ಮಾಪುರ್ ಮನೆಯವರು ಇದ್ದಿದ್ದರೆ ಅಥವಾ RB ತಿಮ್ಮಾಪುರೇ ಅಲ್ಲಿ ಇದ್ದಿದ್ದರೆ ಅವತ್ತು ಗೊತ್ತಾಗಿರೋದು, ಇದನ್ನು ಧರ್ಮ ಕೇಳಿ ಹೊಡೆದ್ರ ಇಲ್ವ ಅಂತ. ಸುಳ್ಳು ಹೇಳ್ತಿದ್ದಾರೆ ಅಂತಕ್ಕಂತಹ ಮಾತನ್ನ RB ತಿಮ್ಮಾಪುರ್ ಹೇಳ್ತಾರೆ. ಇದೇ ರೀತಿಯ ಮಾತುಗಳನ್ನು ಒಬ್ಬ ಲಕ್ಷ್ಮಣ್ ಅಂತ ಒಬ್ಬ ಇದ್ದಾನೆ, ಶತಮೂರ್ಖ, ಮೈಸೂರಲ್ಲಿ, ಅಲ್ಲಿ ಹೋಗ್ಬಿಟ್ಟು ಗುಂಡನ್ನ ಮರಕ್ಕೆ ಹೊಡೆದ್ಬಿಟ್ಟು ಬಂದ್ಬಿಟ್ರು ಅಂತ ಮಾತಾಡ್ತಾನೆ. ಆತನಿಗೆ ಇದೇನು ಕಾಮನ್ ಸೆನ್ಸ್ ಇದೆಯೋ ಏನಿಲ್ಲೋ. ತುಂಬ ಸೀನಿಯರ್ ಅಫಿಷಿಯಲ್ಸು, ಆರ್ಮಿ ಅಫಿಷಿಯಲ್ಸು ಅದಕ್ಕೆ ಯಾವ್ಯಾವ ರೀತಿ ಬೇಕೋ ಎಲ್ಲ ಕಡೆ ಹೇಳಿದ್ದಾರೆ. ಇಷ್ಟೆಲ್ಲ ಆದಮೇಲೂ ಸಹ ಒಬ್ಬ ಲಕ್ಷ್ಮಣ್ ಅಂತ ಒಬ್ಬ ಮೂರ್ಖ ಈ ಥರ ಮಾತಾಡೋದು ಖಂಡಿತವಾಗ್ಲೂ ಸರಿಯಲ್ಲ. ಆಮೇಲೆ ಆತನಿಗೆ ಏನು ಜವಾಬ್ದಾರಿ ಇಲ್ಲ ಅಂತಲ್ಲ, ಈಸ್ ಎ KPCCಯ ವಕ್ತಾರ ಇದ್ದಾನೆ, ಜೊತೆಗೆ MP ಕ್ಯಾಂಡಿಡೇಟ್ ಆಗಿದ್ದ. ಇಂಥದ್ದೆಲ್ಲ ಇದ್ಕೊಂಡು ಒಂದಿಷ್ಟು ಬೇಜವಾಬ್ದಾರಿ ಹೇಳಿಕೆ ಒಬ್ಬ RB ತಿಮ್ಮಾಪುರ್ ಅಂತ ಒಬ್ಬ ಸಚಿವ
ಮತ್ತು ಒಬ್ಬ MP ಕ್ಯಾಂಡಿಡೇಟ್ ಆಗಿದ್ದಂಥ ವ್ಯಕ್ತಿಗಳಿಂದ ಬರ್ತದೆ ಅಂತ ಹೇಳಿದ್ರೆ ಅದು ಧರ್ಮದ ರಿಲೇಟೆಡ್ ಧರ್ಮಕ್ಕೆ ನೀವು ತಂದಿಡ್ತಿದ್ರೆ ಯಾರು ತಡೆದಿಡ್ತಿದ್ದಾರೆ? ನಾವೇನಾದ್ರೂ ಎಲ್ಲ ಮುಸ್ಲಿಮ್ಸ್ನ ಒಬ್ಬ ಬ್ಲೇಮ್ ಮಾಡ್ತಿದ್ದೀವ? ಇಲ್ಲ. ಯಾರ್ಯಾರು ಟೆರರಿಸ್ಟ್ಗಳಿದ್ದಾರೆ ಅವರು ಇದನ್ನ ಈ ಪರ್ಟಿಕ್ಯುಲರ್ ಪಹಲ್ಗಾಮಲ್ಲಿ ಆದಂತ ಇನ್ಸಿಡೆಂಟ್ ನಾನು ಸ್ಕಿಪ್ಪೇ ಮಾಡ್ತಿಲ್ಲ ರಮಾಕಾಂತ್. ನಾನು ಒಂದು ನಿಮಿಷ ಕನ್ಫ್ಯೂಸ್ ಮಾಡ್ಕೊಂತಿದ್ದೀರಾ ಅನ್ಸುತ್ತೆ. ನಾನು ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ ಪಹಲ್ಗಾಮಲ್ಲಿ ಆದಂತ ನಾನು ಹಿಂಗೆ ಮಾತಾಡಬಲ್ಲೆ ಅಶೋಕ್ ಗೌಡ್ರೆ, ನಿಮಗೂ ಮಾತಾಡಕ್ ಬಿಡ್ದಂಗೆ ಇದೇ ತರ ಮಾತಾಡ್ತಾ ಇರಬಲ್ಲೆ, ಎಲ್ರಿಗೂ ಸ್ವಲ್ಪ ಕ್ಲಾರಿಟಿ ಸಿಗಲಿ. ನಾನು ಸ್ಟ್ರೈಟ್ ಅವೇ ಫಸ್ಟ್ ಕ್ವಶನ್ ಕೇಳಿದ್ದು, ನಾನು ಕ್ವಶನ್ ನಂಬರ್ 1 ಅಂದರೆ ಕ್ವಶನ್ ನಂಬರ್ 5ಗೆ ಬರ್ತೀನಿ. ನಾನು 5ನೇ ಕ್ವಶನ್ಗೆ ಹೋಗೇ ಇಲ್ಲ ಇನ್ನೂ. ನಾವು ಸ್ಟೇಟ್ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಏನಂದರು, ತಿಮ್ಮಾಪುರ ಏನಂದರು, ಸಂತೋಷ್ ಲಾಡ್ ಏನಂದರು, ಅಶೋಕ್ ಗೌಡ್ರು ಏನಂತ ಇದ್ದಾರೆ, ಸೋಷಿಯಲ್ ಮೀಡಿಯಾ ಪೋಸ್ಟ್, ಇದೆಲ್ಲ ನನ್ನ ಪಾಯಿಂಟು. ನನ್ನ ಪಾಯಿಂಟು ಸ್ಟ್ರೈಟ್ ಅವೇ ಕೇಳ್ತಾ ಇದ್ದೀನಿ, ಅಲ್ಲಿ ಯಾವ ಉಗ್ರಗಾಮಿ ಕ್ರಿಶ್ಚಿಯನ್ ಆದರೂ ಸಾಯಿಸ್ತಿರಲಿ, ಹಿಂದೂನಾದರೂ ಸಾಯಿಸ್ತಿರಲಿ, ಧರ್ಮ ಕೇಳ್ಕೊಂಡಾದರೂ ಸಾಯಿಸ್ತಿರಲಿ, ಜಾತಿ ಕೇಳ್ಕೊಂಡಾದರೂ ಸಾಯಿಸ್ತಿರಲಿ, ಇಡೀ ದೇಶ ಅದಕ್ಕೆ ಯಾರನ್ನ ಹೊಣೆಯನ್ನಾಗಿ ಮಾಡಬೇಕು ಅಂತ ನನ್ನ ಕ್ಲಿಯರ್ ಪಾಯಿಂಟ್. ನೋಡಿ, ಇದಕ್ಕೆ ಸಿದ್ದರಾಮಯ್ಯನವ್ರ ಹೊಣೆನಾ, ಒಮರ್ ಅಬ್ದುಲ್ಲಾ ಹೊಣೆನಾ, ಮೋದಿಯವ್ರ ಹೊಣೆನಾ, ಕೇಂದ್ರ ಸರ್ಕಾರ ಹೊಣೆನಾ, ವೆಸ್ಟ್ ಬೆಂಗಾಲ್ ವಕ್ಫ್ ಗಲಾಟೆ ಹೊಣೆನಾ, ಇಲ್ಲ ಪಾಕಿಸ್ತಾನ ಹೊಣೆನಾ, ಯಾರು ಹೊಣೆ ಅಂತ? ಒಂದು ಹೊಣೆ ಡೈರೆಕ್ಟ್ ಆಗಿ ಪಾಕಿಸ್ತಾನದ ಉಗ್ರಗಾಮಿ ಚಟುವಟಿಕೆಗಳು ಮಾಡ್ತಕ್ಕಂತಹ ಏಜೆನ್ಸಿಗಳು ಯಾರಿದ್ದಾರೆ ಮತ್ತು ಪಾಕಿಸ್ತಾನ ಆರ್ಮಿಯ ISI ಏನಿದ್ದಾರೆ ಅವರೇ ಹೊಣೆ, ಮತ್ತು ಪಾಕಿಸ್ತಾನ ಸರ್ಕಾರ ಇದಕ್ಕೆ ಕುಮ್ಮಕ್ಕು ಕೊಡ್ತಿದೆ, ಅದೇ ಅವರೇ ಹೊಣೆ. ಇದಕ್ಕೆ ನಮ್ಮ ಭದ್ರತೆ ಎಲ್ಲ ಸಮಸ್ಯೆ ಇಲ್ಲ. ನೋಡಿ, ನಾವು ಈಗಾಗಲೇ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ, ಹೌದು ಅಲ್ಪ ಸ್ವಲ್ಪ ದೋಷ ಆಗಿದೆ, ಅಲ್ಲಿ ಭದ್ರತಾ ವೈಫಲ್ಯ ಆಗಿರತಕ್ಕಂತಹದ್ದು ನಾವು ಒಪ್ಕೊಂಡಿದ್ದೇವೆ ಅಂತ ಕೇಂದ್ರ ಸರ್ಕಾರ ತನ್ನ ಸ್ಟೇಟ್ಮೆಂಟಲ್ಲಿ ಹೇಳಿದೆ. ಅದರಿಂದಾಗಿ ನಾವು ಶ್ರೀಧರ್ ಜಾಧವ್ ಈಗ ಇಲ್ಲೇನು ಪ್ರಶ್ನೆ ಬರ್ತಿದೆ ಅಂತ ಹೇಳಿದ್ರೆ, ಇದು ಅವರವರ ಅನುಕೂಲಕ್ಕೆ ತಕ್ಕಂತೆ ಅನುಕೂಲ ಸಿಂಧು ಮಾತುಗಳು ದೇಶಾದ್ಯಂತ ಬರ್ತಾ ಇದೆ. ಕಾಂಗ್ರೆಸ್ ಅವ್ರು ಕೇಳಿದ್ರೆ ಅವರೇ ಒಂದು ಕಥೆ ಹೇಳ್ತಾರೆ, BJP ಕೇಳಿದ್ರೆ ಅವರೇ ಒಂದು ಕಥೆ ಹೇಳ್ತಾರೆ. ವಕ್ಫ್ ಬಿಲ್ ಆಗ್ತಾ ಇತ್ತು, ಈ ದೇಶದಲ್ಲಿ ನಡೀತಾ ಇತ್ತು, ಯಾರೋ ಸಹಿಸಿಲ್ಲ, ನನ್ನ ದೇಶದ ಎಲ್ಲ ಮುಸಲ್ಮಾನರು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅಂತೇಳಿ ಅಶೋಕ್ ಗೌಡ್ರು ಆಗಲೇ ಮಾತಾಡ್ತಾ ಇದ್ರು. ಈ ದೇಶದಲ್ಲಿ ಯಾವುದೇ ಟೆರರಿಸ್ಟ್ ದಾಳಿಯಾದಾಗ ಯಾರೇ ಪ್ರಧಾನಮಂತ್ರಿ ಇರಲಿ, ದೇಶ ಅವತ್ತು ಕೇಳಿದ್ದೇನು ಅಂದರೆ, ಅಥವಾ ವಿರೋಧ ಪಕ್ಷಗಳು ಅವತ್ತು ಏನು ಕೇಳ್ತಾ ಇದ್ರು ಅಂದರೆ, ದೇಶದ ಪ್ರಧಾನಿ ರಾಜೀನಾಮೆ ಕೊಡಬೇಕು ಅಂತ. ಹೋಗಲಿ, ಒಂದು ಅಟ್ಯಾಕಾ, ಇದೇ ಫಸ್ಟ್ ಅಟ್ಯಾಕಾ, ಬೇರೆ ಕತೆ. ಪುಲ್ವಾಮಾ ದಾಳಿ ಕೂಡ ಆಗಿತ್ತು. ಪುಲ್ವಾಮಾ ದಾಳಿ ಹಾಗೆ ಮಾಡಿಬಿಡ್ತೀವಿ, ಹೀಗೆ ಮಾಡಿಬಿಡ್ತೀವಿ, ಹೇಳಿದ್ದೆ. 13,800 ಪುಟಗಳ ಚಾರ್ಜ್ ಶೀಟ್ ಇದೆ ಪುಲ್ವಾಮಾದಲ್ಲಿ. 19 ಜನ ಆರೋಪಿಗಳಂತ ಹೆಸರಿಸಿದ್ರು. ಕ್ರಿಮಿನಲ್ ಕಾನ್ಸ್ಪಿರಸಿಯಿಂದ ಹಿಡ್ಕೊಂಡು ಒಂದು ಸೆಕ್ಷನ್ ಬರೆದಿದ್ದಾರೆ. ಹೆಚ್ಚು ಕಡಿಮೆ 2 ಕಾಲಂ ಬೇಕು ಆ ಸೆಕ್ಷನ್ ಓದಕ್ಕೇನೆ. ಇದಾದ್ಮೇಲೆ ಏನಾಯಿತು, ಏನಾದರೂ ನಾವು ಕ್ರಮ ತೆಗೆದುಕೊಂಡಿದ್ದಿದ್ರೆ ಇನ್ನೊಂದು ದಾಳಿಯನ್ನು ಪ್ಲಾನ್ ಮಾಡೋಕ್ಕೆ ಆಗ್ತಿರಲಿಲ್ಲ ಅವರು ಅಂತ ಹೇಳಿ. ಇದು ಬಿಟ್ಬಿಟ್ಟು ಇವಾಗ ಹಿಂದೂನ ಮುಸ್ಲಿಮ, ತಿಮ್ಮಾಪುರ ಏನಂದ್ರು, ಸಿದ್ದರಾಮಯ್ಯನವ್ರು ಏನಂದ್ರು, ಸಿದ್ದರಾಮಯ್ಯನವ್ರು ಹಿಂಗೆ ಮಾತಾಡಬಾರ್ದಾಗಿತ್ತು, ಇದು ಚರ್ಚೆ ವಿಚಾರನ? ಸರ್, ಈ ರಾಷ್ಟ್ರ ದೇಶದ ರಾಜಕೀಯ ಆಮೇಲೆ ಮಾತಾಡ್ಕೊಳ್ಳೋಣ ನಾವು, ಸ್ಟೇಟ್ ಟು ಸ್ಟೇಟ್. ನಾನು ನ್ಯಾಷನಲ್ ವಿಚಾರ ಏನಾದರೂ ಇರಲಿ ಸರ್, ಈ ಒಂದು ರಾಷ್ಟ್ರದ ವಿಚಾರದಲ್ಲಿ ಯಾರೇ ಉಗ್ರಗಾಮಿಗಳು, ಯಾರೇ ಪಾಕಿಸ್ತಾನ ಬಿಟ್ಟು ಬೇರೆ ದೇಶದವರೋ ಇನ್ನೊಂದು ದೇಶದವರೋ ಯಾರೇ ಹೊಡಿಲಿ, ಅದನ್ನು ನಾವು ಖಂಡಿಸುವಂಥದ್ದು ಈ ದೇಶದ ನಮ್ಮ ಕರ್ತವ್ಯ. ನಾವು ಖಂಡಿಸ್ಬೇಕು, ಅದನ್ನು ಖಂಡಿಸ್ಬೇಕು. ಒಂದು ವಿಚಾರ ನೋಡಿ, ಅಶೋಕ್ ಗೌಡ್ರು ಪಾಪ ಅವಾಗಿಂದ ಹೇಳ್ತಾನೆ ಇದ್ರು, ಎಷ್ಟು ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಅಂದರೆ ಅಷ್ಟು ಸುಳ್ಳುಗಳನ್ನು ಹೇಳ್ತೀವಿ. ನೀವು ನೇರವಾಗಿ ಕ್ವಶನ್ ಕೇಳಿದ್ರಿ, ಜವಾಬ್ದಾರಿ ಯಾರು ಅಂತ. ಇವಾಗ ಈ ದೇಶಕ್ಕೆ ಒಬ್ಬ ಪ್ರಧಾನಿ ಅಂತ ಇದ್ದಾರೆ, ರಾಜ್ಯಕ್ಕೆ ಒಬ್ಬರು CM ಇರ್ತಾರೆ, ದೇಶಕ್ಕೆ ಒಬ್ಬರು ಪ್ರಧಾನಿ ಇರ್ತಾರೆ, ಹೋಮ್ ಮಿನಿಸ್ಟರ್ ಇರ್ತಾರೆ, ಇಲ್ಲೂ ಹೋಮ್ ಮಿನಿಸ್ಟರ್ ಇರ್ತಾರೆ. ನಿಮ್ಮ ಜವಾಬ್ದಾರಿ ಏನು? ಆಯಿತು, ನಿಮ್ಮ ಸರ್ಕಾರದಲ್ಲಿ ನೀವು ಸರ್ಕಾರ ಅಧಿಕಾರದಲ್ಲಿ ಇದ್ದೀರಾ, ನಿಮಗೆ ಹಿಂದೆ ಆದಂತಹ ಇನ್ಸಿಡೆಂಟ್ಗಳನ್ನು ನಿಮ್ಮ ಗಮನಕ್ಕೆ ಬಂದಿಲ್ವಾ? ಹಿಂದೆ ಆದಂತಹ ಇನ್ಸಿಡೆಂಟ್ಗಳನ್ನ ನೀವು ಅವಾಗ ಯಾಕೆ ಎಚ್ಚೆತ್ಕೊಂಡಿಲ್ಲ? ಸರ್, ಒಂದು ವಿಚಾರ ಹೇಳ್ತೀನಿ ಕೇಳಿ. ಇದೇ ಏಪ್ರಿಲ್ 18ನೇ ತಾರೀಕು ಒಬ್ಬ ಪಾಕಿಸ್ತಾನದ ಸೈನ್ಯ ಮುಖ್ಯಸ್ಥ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಏನಂತ, ಕಾಶ್ಮೀರ ನಮ್ಮ ಜೀವ ಅಲ್ಲಿದೆ, ಕಾಶ್ಮೀರದಲ್ಲಿ ನಮ್ಮ ಜೀವ ಇದೆ ಅಂತ ಮಾಡ್ತಾರೆ. ಅದಾದ್ಮೇಲೆ 22ಕ್ಕೆ ಒಬ್ಬ ಪಾಕಿಸ್ತಾನದ ಒಬ್ಬ ಸಂಘ ಸಂಸ್ಥೆಗಳ ಒಬ್ಬ ಮುಖ್ಯಸ್ಥ ಮತ್ತೆ ಪ್ರೆಸ್ ಮೀಟ್ ಮಾಡ್ತಾರೆ. ನಾವು ಯಾವತ್ತೂ ಕೂಡ ಕಾಶ್ಮೀರವನ್ನ ಬಿಟ್ಕೊಡೋದಿಲ್ಲ, ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಮಾತೇ ಇಲ್ಲ, ಅದು ಯಾವತ್ತಿದ್ರೂ ನಮಗೆ ಸೇರಿರುವಂತದ್ದು ಅಂತ ಪ್ರೆಸ್ ಮೀಟ್ ಮಾಡ್ತಾರೆ. ಇದು ಧರ್ಮದ ಮೇಲೆ ದಾಳಿನ, ದೇಶದ ಮೇಲೆ ದಾಳಿನ ಇದು ಅಂತ ಸರ್ ಹೇಳ್ಬಿಡ್ತೀನಿ, ಅಲ್ಲಿಗೆ ಬರ್ತೀನಿ ನಾನು. ಶಾರ್ಟ್ ಆಗಿ ಬನ್ನಿ. ಎಲ್ಲೋಗಿದ್ರಿ ನೀವು? ಯಾಕೆ ಎಚ್ಚೆತ್ಕೊಂಡಿಲ್ಲ? ಸುಮಾರು 5 ಕಿಲೋಮೀಟರ್ಗಳ ಕಾಲ್ನಡಿಗೆ ಇದೆ. ಅಲ್ಪ ಸ್ವಲ್ಪ ವ್ಯತ್ಯಾಸ ಆಗಿದೆ, ಅಶೋಕ್ ಗೌಡ್ರು ಹೇಳಿದ್ರು. ಅಲ್ಪ ಸ್ವಲ್ಪ ವ್ಯತ್ಯಾಸಗಳಾಗಿವೆ ಇಲ್ಲಿ, ನಾವು ಅಲ್ಲಿಗಳಿತಾ ಇಲ್ಲ. ಅಲ್ಲ, ಅಲ್ಪ ಸ್ವಲ್ಪ ವ್ಯತ್ಯಾಸ ಆದ್ರೆ ನೀವು ಹೇಳಿದ್ರಲ್ಲ ನಮ್ಮ ಮುಕ್ತಾರ್ ಮೂರ್ಖರು ಅಂತ. ನೀವು ಮೂರ್ಖರಾ? ಹೂ ಇಸ್ ದ ಮೂರ್ಖ? ಯಾರು ಮೂರ್ಖರು ಇಲ್ಲಿ? ನೀವು ಮೂರ್ಖರಾ? ಏನ್ ಮಾಡ್ತಾ ಇದ್ರಿ? 5 ಕಿಲೋಮೀಟರ್ಗಳ ಉದ್ದ ಇದು ಕಾಲ್ನಡಿಗೆ, ಇದು ಮಾರ್ಕ್ ಗುರುತು ಸಿಕ್ಕಿದೆ ಟೆರರಿಸ್ಟ್ಗಳದು, ಭಯೋತ್ಪಾದಕರದು. ಏನ್ ಮಾಡ್ತಾ ಇದ್ರಿ? 400-500 ಜನ ಪ್ರವಾಸಿ ತಾಣಕ್ಕೆ ಅಲ್ಲಿ ಜಮಾಯಿಸಿದ್ದಾರೆ ಅಂದ್ರೆ ಏನ್ ಮಾಡ್ತಾ ಇದ್ರಿ ನೀವು?
ಯಾಕೆ ನಿಮ್ಗೆ ಎಚ್ಚೆತ್ಕೊಳ್ಳೋಕೆ ಶಕ್ತಿ ಇರ್ಲಿಲ್ವಾ? ಓಕೆ. ಪುಲ್ವಾಮಾ ಸರ್, ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಸರ್, ಏನಾದ್ರೂ ತಿಳ್ಕೊಳ್ಳಿ. ಗೋವಾದಿಂದ ನಾವು ಒಂದು ಬಾಟ್ಲ್ ಮದ್ಯನೇ ತರಕ್ಕಾಗಲ್ಲ ಸರ್. ಓಕೆ. ಕರ್ನಾಟಕಕ್ಕೆ ನೀವು 100 ಜನ ಪೊಲೀಸರನ್ನ ಹಿಡಿದು ಅಲ್ಲಿ ಅರೆಸ್ಟ್ ಮಾಡಿ ಅದನ್ನ ಕಿತ್ಕೊಂಡು ಎಲ್ಲ ಕಳಿಸ್ತೀರಾ. RDX 400 kg ಅಷ್ಟು RDX ನಾನು ಒಂದೆರಡು ಬರ್ತದೆ ಅಂತಂದ್ರೆ ಫೈನ್ ಫೈನ್ ಫೈನ್. ಹೇಗೆ ಏನ್ ಮಾಡ್ತಾ ಇದ್ರಿ? ಫೈನ್. ಅಖಾಡ ಚರ್ಚೆ ಮತ್ತೆ ಏನ್ ಮಾಡ್ತಾ ಇದ್ರಿ?